ನಿವೇಶನ ಇಲ್ಲದವರಿಗೆ ಭೂಮಿ ನೀಡಿದ್ದು ಹಕ್ಕುಪತ್ರ ಕೊಟ್ಟು ವರ್ಷವೇ ಕಳೆದರೂ ಇಲ್ಲಿನ ಅಧಿಕಾರಿಗಳು ಇಲ್ಲ ಸಲ್ಲದ ಸಾಬೂಬು ಹೇಳಿ ಅಲೆದಾಡಿಸುತ್ತಿದ್ದಾರೆ. ಕೂಡಲೇ ಖಾತೆಯನ್ನು ಮಾಡಿಕೊಡಬೇಕೆಂದು ಕರ್ನಾಟಕ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ರಾಘವೇಂದ್ರ ಗೌಡ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ 2020-21ರಲ್ಲಿ ರಾಮನಾಥಪುರ ಗ್ರಾಮ ಪಂಚಾಯಿತಿ ಮೂಲಕ ನಿವೇಶನ ಹಂಚಲಾಗಿತ್ತು. ಸುಮಾರು 59 ಜನ ಮಹಿಳಾ ಅರ್ಹ ಫಲಾನುಭವಿಗಳಿದ್ದಾರೆ. ಯಾವುದೇ ದಾಖಲೆಗಳನ್ನು ಕೇಳಿದರೂ ಕೂಡ ನಿಮ್ಮ ಜಾಗಕ್ಕೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿಯನ್ನು ಪಡೆಯಬೇಕಾದರೆ ಕೋರ್ಟ್ನಲ್ಲಿ ಪಡೆದುಕೊಳ್ಳಿ ಎಂದು ಹೇಳಿ ಕಳಿಸುತ್ತಾರೆ. ಸರ್ಕಾರ ನಿವೇಶನ ರಹಿತರಿಗೆ ಗಾಂಧಿ ವಸತಿ ನಿಗಮ ನಿಯಮಿತ ಮುಖ್ಯಮಂತ್ರಿಗಳ ಗ್ರಾಮೀಣ ನಿವೇಶನದ ಯೋಜನೆ ಅಡಿ ಕಾಯ್ದಿರಿಸಿದ ಜಾಗದಲ್ಲಿ ನಿವೇಶನ ರಹಿತ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ಅದರಲ್ಲಿ ಸೂಕ್ತರೆಂದು ಪರಿಗಣಿಸಿ ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಹಕ್ಕುಪತ್ರವನ್ನು ವಿತರಿಸಲಾಯಿತು. ಆದರೂ ಇಲ್ಲಿಯವರೆಗೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಖಾತೆಯನ್ನು ಮಾಡಿಕೊಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂದರು. ಈ ಸಂಬಂಧ ಮಾರ್ಚ್ 1ರವರೆಗೂ ಗಡುವು ನೀಡಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಜನಸಾಮಾನ್ಯರಿಗೆ ಅವರ ಜಾಗದ ಖಾತೆಯನ್ನು ಮಾಡಿಸಿಕೊಡಬೇಕೆಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮುಂದೆ ಯಾವುದೇ ರೀತಿಯ ಸಾಬೂಬು ನೀಡಿ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರತರದ ಹೋರಾಟವನ್ನು ಮಾಡುವುದಾಗಿ ತಿಳಿಸಿದರು. ನಮಗೂ ಕೂಡ ಬರಬೇಕು, ನಮ್ಗೆ ಆಗೋವರೆಗೂ ಇವ್ರಿಗೆ ಯಾರಿಗೂ ಬಿಡಲ್ಲ ಅಂತೇಳಿ ಕೆಲವೊಂದು ಲೋಪದೋಷಗಳಿಂದ ಕೋರ್ಟ್ ನಲ್ಲಿ ಇತ್ತು. ಕೋರ್ಟ್ ನಲ್ಲಿ ಈಗ ಡಿಕ್ಲೇರ್ ಆಗಿ ಇಒ ಕೋರ್ಟ್ ಬಂದಿದೆ. ಇಒ ಅವರು ಮತ್ತು ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕೈಲಿರೋದ್ರಿಂದ ಇವುಗಳು ಈ ನೊಂದಂತ ಬಡ ಕುಟುಂಬಗಳಿಗೆ ಖಾತೆ ಆದಷ್ಟು ಬೇಗ ಖಾತೆ ಮಾಡ್ಕೊಡ್ಬೇಕು, ಈ ಸಮಸ್ಯೆನ ಬಗೆಹರಿಸಿಕೊಡ್ಬೇಕು ಮತ್ತು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಂತ ಈ ಒಂದು ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಏನು ಈಗ 1ನೇ ತಾರೀಕು ಸಮಯ ಕೇಳಿದ್ರೆ, ಈ ಹಿಂದೆ 18ನೇ ತಾರೀಕು ಕೇಳಿದ್ರು. ಈಗ ಮುಂದೆ ಏನೋ ಒಂದು ಕಾರಣಾಂತರದಿಂದ ಅಲ್ಲಿರುವಂತಹ ಗ್ರಾಮ ಪಂಚಾಯತಿ ಏನು ರಾಮಪುರ ಗ್ರಾಮ ಪಂಚಾಯತಿ ಅಧಿಕಾರಿಗಳಾದ ಅಭಿವೃದ್ಧಿ ಅಧಿಕಾರಿಗಳಾದ ಕುಮಾರಸ್ವಾಮಿ ಅವರ ತಾಯಿ ಮರಣ ಒಂದು ತೀರ್ಕೊಂಡ ಕಾರಣ 18ನೇ ತಾರೀಕು ಇವ ಕೊಟ್ಟಿತ್ತು. ಅದು ಬದಲಾವಣೆಯಾಗಿ 1ನೇ ತಾರೀಕು ಹಾಕಿದ್ದಾರೆ. ಈ 1ನೇ ತಾರೀಕು ಅವ್ರು ಏನಾದ್ರು ಇವರ ಒಂದು ಸಮಸ್ಯೆ ಬಗೆಹರಿಸಿಕೊಂಡಿಲ್ಲ ಅಂದ್ರೆ ಮುಂದಿನ ತಿಂಗಳು 5ನೇ ತಾರೀಕು ನಾವು ಒಂದು ಹೋರಾಟನ ಹಮ್ಮಿಕೊಳ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಇಂದ್ರಮ್ಮ, ವಸಂತ, ರತ್ನಮ್ಮ ಹಾಗೂ ಜಾನಕಮ್ಮ, ಅಪ್ಪುಲಾಲ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.